ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಒಂದು ಟ್ವೀಟ್ ಮಾಡಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಫೋಟೋ ಹಾಕಿ ಸದನಕ್ಕೆ ಉತ್ತರ ಕೊಡಬೇಕಾದಂತ ಸಚಿವರು ಕಾಣೆಯಾಗಿದ್ದಾರೆ ಅಂತ. ನೋಡಿ, ಅವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಾರೆ. ಏನು ಈ ಭಾಗ್ಯಲಕ್ಷ್ಮಿ ಯೋಜನೆ ಏನೈತಲ್ಲ, ಅದನ್ನು ಎಲ್ಲನೂ ನಾವು ಕೊಟ್ಟಿವತ್ತು ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಆದರೆ ಫೆಬ್ರವರಿ ಮಾರ್ಚ್ ಇವತ್ತು ಏನು ಹೆಣ್ಮಕ್ಳಿಗೆ ಹೋಗ್ಬೇಕಾದಂಥ ಹಣ ಹೋಗಿಲ್ಲ. ಅದಕ್ಕೇ ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಪ್ರಸ್ತಾಪ ಮಾಡಿದ್ರು, ಸರಿಯಾಗಿ ಉತ್ತರ ಕೊಡಲಿಲ್ಲ. ಮತ್ತೊಮ್ಮೆ ಅದೇ ಪ್ರಶ್ನೆಯನ್ನು ಮಹೇಶ್ ತೆಂಗಿನಕಾಯಿ ಅವರು ಕೇಳಿದ್ರು. ಅವರು 2 ದಿವಸದಿಂದ ವಿಧಾನಸಭೆಗೇ ಬಂದಿಲ್ಲ. ಇದು ಒಬ್ಬ ಸಚಿವರು ಜವಾಬ್ದಾರಿ ಇದ್ದವರು ಸದನಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು. ಈಗ ಅವ್ರು ಸಿಗಬಿದ್ದು ಬಿಟ್ಟಾರೆ, ನಾವು ಕೊಟ್ಟುಬಿಟ್ಟಿವತ್ತೆ. ಅದು ಒಂದೇ ಜಿಲ್ಲೆದು ಕೇಳಿದರು. ಈಗ ಅವರಿಗೆ ಎಲ್ಲ ಕಡೆ ಎಲ್ಲ ಅಧಿಕಾರಿಗಳು ಇನ್ಸ್ಟ್ರಕ್ಷನ್ ಕೊಟ್ಟಾರ, ಮಹೇಶ್ ತೆಂಗಿನಕಾಯಿ ಅವರು ಯಾವುದೇ ಇದನ್ನು ಮಾಹಿತಿ ಕೇಳಿದ್ರು ಕೊಡಬೇಡ್ರಿ ಅಂತೇಳಿ. ಆದರೂ ಅವರಿಗೆ ಒಂದು 4-5 ಜಿಲ್ಲೆದು ಸಿಕ್ಕಿದೆ. ಫೆಬ್ರವರಿ ಮಾರ್ಚು ಅದೇನು ಹಣ ಬಿಡುಗಡೆ ಆಗಿಲ್ಲ, ಅದನ್ನು ಜಂಪ್ ಮಾಡಿದ್ದಾರೆ. ಒಂದು ಟ್ವೀಟ್ ಮಾಡಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಫೋಟೋ ಹಾಕಿ ಸದನಕ್ಕೆ ಉತ್ತರ ಕೊಡಬೇಕಾದಂತ ಸಚಿವರು ಕಾಣೆಯಾಗಿದ್ದಾರೆ ಅಂತ. ನೋಡಿ, ಅವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಾರೆ. ಏನು ಈ ಭಾಗ್ಯಲಕ್ಷ್ಮಿ ಯೋಜನೆ ಏನೈತಲ್ಲ, ಅದನ್ನು ಎಲ್ಲನೂ ನಾವು ಕೊಟ್ಟಿವತ್ತು ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಆದರೆ ಫೆಬ್ರವರಿ ಮಾರ್ಚ್ ಇವತ್ತು ಏನು ಹೆಣ್ಮಕ್ಳಿಗೆ ಹೋಗ್ಬೇಕಾದಂಥ ಹಣ ಹೋಗಿಲ್ಲ. ಅದಕ್ಕೇ ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಪ್ರಸ್ತಾಪ ಮಾಡಿದ್ರು, ಸರಿಯಾಗಿ ಉತ್ತರ ಕೊಡಲಿಲ್ಲ. ಮತ್ತೊಮ್ಮೆ ಅದೇ ಪ್ರಶ್ನೆಯನ್ನು ಮಹೇಶ್ ತೆಂಗಿನಕಾಯಿ ಅವರು ಕೇಳಿದ್ರು. ಅವರು 2 ದಿವಸದಿಂದ ವಿಧಾನಸಭೆಗೇ ಬಂದಿಲ್ಲ. ಇದು ಒಬ್ಬ ಸಚಿವರು ಜವಾಬ್ದಾರಿ ಇದ್ದವರು ಸದನಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು. ಈಗ ಅವ್ರು ಸಿಗಬಿದ್ದು ಬಿಟ್ಟಾರೆ, ನಾವು ಕೊಟ್ಟುಬಿಟ್ಟಿವತ್ತೆ. ಅದು ಒಂದೇ ಜಿಲ್ಲೆದು ಕೇಳಿದರು. ಈಗ ಅವರಿಗೆ ಎಲ್ಲ ಕಡೆ ಎಲ್ಲ ಅಧಿಕಾರಿಗಳು ಇನ್ಸ್ಟ್ರಕ್ಷನ್ ಕೊಟ್ಟಾರ, ಮಹೇಶ್ ತೆಂಗಿನಕಾಯಿ ಅವರು ಯಾವುದೇ ಇದನ್ನು ಮಾಹಿತಿ ಕೇಳಿದ್ರು ಕೊಡಬೇಡ್ರಿ ಅಂತೇಳಿ. ಆದರೂ ಅವರಿಗೆ ಒಂದು 4-5 ಜಿಲ್ಲೆದು ಸಿಕ್ಕಿದೆ. ಫೆಬ್ರವರಿ ಮಾರ್ಚು ಅದೇನು ಹಣ ಬಿಡುಗಡೆ ಆಗಿಲ್ಲ, ಅದನ್ನು ಜಂಪ್ ಮಾಡಿದ್ದಾರೆ. ಒಂದು ಟ್ವೀಟ್ ಮಾಡಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಫೋಟೋ ಹಾಕಿ ಸದನಕ್ಕೆ ಉತ್ತರ ಕೊಡಬೇಕಾದಂತ ಸಚಿವರು ಕಾಣೆಯಾಗಿದ್ದಾರೆ ಅಂತ. ನೋಡಿ, ಅವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಾರೆ. ಏನು ಈ ಭಾಗ್ಯಲಕ್ಷ್ಮಿ ಯೋಜನೆ ಏನೈತಲ್ಲ, ಅದನ್ನು ಎಲ್ಲನೂ ನಾವು ಕೊಟ್ಟಿವತ್ತು ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಆದರೆ ಫೆಬ್ರವರಿ ಮಾರ್ಚ್ ಇವತ್ತು ಏನು ಹೆಣ್ಮಕ್ಳಿಗೆ ಹೋಗ್ಬೇಕಾದಂಥ ಹಣ ಹೋಗಿಲ್ಲ. ಅದಕ್ಕೇ ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಪ್ರಸ್ತಾಪ ಮಾಡಿದ್ರು, ಸರಿಯಾಗಿ ಉತ್ತರ ಕೊಡಲಿಲ್ಲ. ಮತ್ತೊಮ್ಮೆ ಅದೇ ಪ್ರಶ್ನೆಯನ್ನು ಮಹೇಶ್ ತೆಂಗಿನಕಾಯಿ ಅವರು ಕೇಳಿದ್ರು. ಅವರು 2 ದಿವಸದಿಂದ ವಿಧಾನಸಭೆಗೇ ಬಂದಿಲ್ಲ. ಇದು ಒಬ್ಬ ಸಚಿವರು ಜವಾಬ್ದಾರಿ ಇದ್ದವರು ಸದನಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು. ಈಗ ಅವ್ರು ಸಿಗಬಿದ್ದು ಬಿಟ್ಟಾರೆ, ನಾವು ಕೊಟ್ಟುಬಿಟ್ಟಿವತ್ತೆ. ಅದು ಒಂದೇ ಜಿಲ್ಲೆದು ಕೇಳಿದರು. ಈಗ ಅವರಿಗೆ ಎಲ್ಲ ಕಡೆ ಎಲ್ಲ ಅಧಿಕಾರಿಗಳು ಇನ್ಸ್ಟ್ರಕ್ಷನ್ ಕೊಟ್ಟಾರ, ಮಹೇಶ್ ತೆಂಗಿನಕಾಯಿ ಅವರು ಯಾವುದೇ ಇದನ್ನು ಮಾಹಿತಿ ಕೇಳಿದ್ರು ಕೊಡಬೇಡ್ರಿ ಅಂತೇಳಿ. ಆದರೂ ಅವರಿಗೆ ಒಂದು 4-5 ಜಿಲ್ಲೆದು ಸಿಕ್ಕಿದೆ. ಫೆಬ್ರವರಿ ಮಾರ್ಚು ಅದೇನು ಹಣ ಬಿಡುಗಡೆ ಆಗಿಲ್ಲ, ಅದನ್ನು ಜಂಪ್ ಮಾಡಿದ್ದಾರೆ.